ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಕರ್ನಾಟಕದ ಪ್ರಚಲಿತ ಘಟನೆಗಳು ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚು ಸುದ್ದಿ ಮಾಡಿದ ರಾಷ್ಟ್ರೀಯ ಮ್ಯಾಗಝಿನ್ಗಳಲ್ಲಿ ಬಂದಂಥ ಕೆಲವೊಂದು ತುಣುಕುಗಳನ್ನು ಜನವರಿ ಟು ಮೇ ರಿಲೇಟೆಡ್ ಆಗಿ ಕಾನ್ಸೆಪ್ಟನ್ನು ಕಲೆಕ್ಟ್ ಮಾಡಿ ನಿಮ್ಮ ಎದುರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸೆಷನಲ್ಲಿ ಮೇಯಿಂದ ಈ ಕಡೆ ಬಂದಂಥ ಪ್ರಮುಖ ಘಟನೆಗಳನ್ನು ಮುಂದಿನ ಪರೀಕ್ಷೆಗಳ ದೃಷ್ಟಿಯಿಂದ ಅನಾಲಿಸಿಸ್ ಮಾಡ್ತಾ ಬರ್ತೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. 1 ಮಿಲಿಯನ್ ಜನ ಫಾಲೋ ಮಾಡ್ತಿರೋ ಈ ಚಾನಲ್. ಹಾಗೆಯೇ ಆಂಡ್ರಾಯ್ಡ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸಾಧನಾ ಅಕಾಡೆಮಿದು ಬುಕ್ ಪರ್ಚೇಸ್ ಮಾಡ್ಬೋದು, ಮತ್ತು ಕರೆಂಟ್ ಅಫೇರ್ಸ್ ಇದೆ, ಟೆಸ್ಟ್ಗಳು ತೆಗೆದುಕೋಬೋದು. ಟೆಲಿಗ್ರಾಮ್, ಫೇಸ್ಬುಕ್, ಟ್ವಿಟರ್ಲು ಕೂಡ ನಮ್ಮನ್ನು ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ, ವೆರಿ ಫಸ್ಟ್ ನಾನು ಮಾಡಿಫೈಡ್ ಸ್ಕೀಮ್ ಆಫ್ ಎಥನಾಲ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ಏನಿದು ಮಾಡಿಫೈಡ್ ಸ್ಕೀಮ್ ಆಫ್ ಎಥನಾಲ್ ಅಂತ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಭಾರತ ಸರ್ಕಾರದ ಒಂದು ವಿನೂತನವಾದ ಕಾರ್ಯಕ್ರಮ. ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಇಲಾಖೆಗೂ ಎಥನಾಲ್ಗೂ ಏನು ಸಂಬಂಧ ಅಂತ ಅಂದರೆ, ಆಹಾರ ಧಾನ್ಯಗಳನ್ನು ಬಳಸಿಕೊಂಡು ಎಥನಾಲ್ ತಯಾರಿಕೆ ಬಗ್ಗೆ ವರ್ಕೌಟ್ ಮಾಡುವಂಥ ಒಂದು ಸ್ಕೀಮ್ ಆಗಿದೆ. ಇಟ್ಸ್ ಅ ಫಸ್ಟ್ ಜನರೇಷನ್ ಎಥನಾಲ್ ಕ್ರಿಯೇಷನ್ ಪ್ರೋಗ್ರಾಮ್. ಇದಕ್ಕೂ ಕರ್ನಾಟಕಕ್ಕೂ ಏನು ಸಂಬಂಧ ಮುಂದೆ ಹೋಗ್ತಾ ನಿಮಗೆ ಅರ್ಥ ಆಗ್ತಾ ಬರುತ್ತೆ. ರೈಸ್, ವೀಟ್, ಬಾರ್ಲಿ, ಭತ್ತ ಮತ್ತು ಕಾರ್ನ್ಗಳನ್ನು, ಸಾರ್ಗಮ್, ಈ ಥರದ ಧಾನ್ಯಗಳನ್ನು ಬಳಸಿ, ಭತ್ತ, ಗೋಧಿ, ಬಾರ್ಲಿ, ಈ ಕಾರ್ನ್ಗಳನ್ನು, ಈ ಧಾನ್ಯಗಳನ್ನು ಬಳಸಿ ನಾವು ಎಥನಾಲ್ ತಯಾರಿಸಬೇಕು. ಈಗಾಗಲೇ ನಾವು ಶುಗರ್ ಕೇನ್, ಶುಗರ್ ಬೀಟ್ಗಳಿಂದ ತಯಾರಿಸ್ತೀವಿ, ಮೊಲಾಸಿಸ್ಗಳಿಂದ ಎಲ್ಲ ಎಥನಾಲನ್ನು ತಯಾರಿಸುವಂಥ ಪ್ರೋಸೆಸ್ ಆರಂಭ ಆಗಿದೆ, ನಿಮಗೆ ಗೊತ್ತೇ ಇದೆ. ಅದನ್ನು ಬ್ಲೆಂಡೆಡ್ ಪ್ರೋಗ್ರಾಮ್ ಅಂತ ಕರಿತೀವಿ. ವಾಟ್ ಈಸ್ ಬ್ಲೆಂಡೆಡ್ ಪ್ರೋಗ್ರಾಮ್? ಮಿಶ್ರಣ ಮಾಡುವ ಕಾರ್ಯಕ್ರಮ. ಏನು ಅಂತ ಅಂದರೆ, ಒಂದು ಯೋಜನೆ ಇತ್ತು ಭಾರತ ಸರ್ಕಾರದ್ದು. 2022ರ ವೇಳೆಗೆ ಪೆಟ್ರೋಲ್ನಲ್ಲಿ 10% ಎಥನಾಲನ್ನು ಮಿಕ್ಸ್ ಮಾಡಬೇಕು, ಹಾಗೂ 2030ರ ವೇಳೆಗೆ ಅದನ್ನು 20%ಗೆ ರೈಸ್ ಮಾಡಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟ್ ಇತ್ತು. ಆ ಟಾರ್ಗೆಟನ್ನು ಪ್ರೀಪೋನ್ ಮಾಡ್ಕೊಳ್ಳಾಗಿದೆ. ಈಗೇನು ಅಂತಂದರೆ 2025ರ ವೇಳೆಗೆ ನಾವು 20% ಎಥನಾಲ್ ಬ್ಲೆಂಡ್ ಮಾಡಬೇಕು. ಏನು ಈ ಪೆಟ್ರೋಲು, ಡೀಸೆಲ್ಗಳೇನಿದೆ, ಇದು ನಾವು ಹೆಚ್ಚು ಡಿಪೆಂಡ್ ಆಗಿರೋದು ವಿದೇಶಿ ಮೂಲಗಳಿಗೆ. ವಿದೇಶದಿಂದ ಇಂಪೋರ್ಟ್ ಮಾಡಿಕೊಂಡು ನಮ್ಮ ದೇಶದಲ್ಲಿ ಬಳಸ್ತಾ ಇದ್ದೀವಿ. ಇವತ್ತು ಪ್ರೈಸ್ ಗೊತ್ತಿರ್ಬೋದು, ಪೆಟ್ರೋಲ್ ಆಲ್ರೆಡಿ 100 ಕ್ರಾಸ್ಡ್ ಆ್ಯಂಡ್ ಡೀಸೆಲ್ 110 ಹತ್ರ ಬರ್ತಾ ಇದೆ. ಅದರಲ್ಲಿ 100 ಲೀಟರ್ ಡೀಸೆಲ್ ಬಳಕೆಯಲ್ಲಿ 20 ಲೀಟರ್ ದೇಶೀಯ ಉತ್ಪನ್ನಗಳಿಂದ, ಮೀನ್ಸ್ ಆ ಪೆಟ್ರೋಲ್ ಜೊತೆ ಎಥನಾಲ್ ಬಳಸಿದರೆ ಎಥನಾಲ್ ಕೂಡ ಅಷ್ಟೇ ಕ್ಷಮತೆಯಿಂದ ಆ ಪೆಟ್ರೋಲ್ ಏನು ಕೆಲಸ ಮಾಡುತ್ತೆ ಆ ಕೆಲಸ ಮಾಡುತ್ತೆ ಅಂತ. ಈ ಶುಗರ್ ಕೇನ್, ಸಕ್ಕರೆ ಕೈಗಾರಿಕೆಯ ಪ್ರಾಡಕ್ಟ್ ಆದಂಥ ಮೊಲಾಸಿಸ್ನಿಂದ ತಯಾರು ಮಾಡ್ತಾ ಇದ್ವಿ ಆ ಎಥನಾಲನ್ನು. ಈಗಿನ ಸ್ಕೀಮ್ ಏನು ಫಸ್ಟ್ ಜನರೇಷನ್ ಎಥನಾಲ್ ಸ್ಕೀಮಲ್ಲಿ ಭತ್ತವನ್ನು ಸಂಸ್ಕರಣೆ ಮಾಡಿ, ಗೋಧಿಯನ್ನು ಸಂಸ್ಕರಣೆ ಮಾಡಿ, ಬಾರ್ಲಿಯನ್ನು ಸಂಸ್ಕರಣೆ ಮಾಡೋ ಮೂಲಕವೂ ಕೂಡ ನಾವು ಎಥನಾಲ್ ತಯಾರಿಸಬೇಕು. ಎಥನಾಲ್ ಹೆಚ್ಚು ತಯಾರಿಸಿದಷ್ಟು ನಾವು ಆಟೋಮೆಟಿಕಲಿ ಸೆಲ್ಫ್ ಡಿಪೆಂಡೆನ್ಸಿ ಕಡೆ ಹೋಗ್ತೀವಿ ಅನ್ನೋದು ಭಾರತ ಸರ್ಕಾರದ ಒಂದು ಕೊಡುಗೆ, ಈ ಯೋಜನೆ ಇದು. ಈ ಯೋಜನೆ ಪ್ರಕಾರ ಈ ಥರದ ಸ್ಕೀಮ್ಗೆ ಎಂಕರೇಜ್ ಮಾಡಬೇಕು ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಆಶಯವಾಗಿದೆ. ಇಲ್ಲೇನು ವಿಶೇಷತೆ ಅಂದರೆ, ರೈತರು ಒಂದೇ ಥರದ ಮಾನೋ ಕ್ರಾಪ್ಗಳು ಅಂದರೆ ಕಬ್ಬು ಎಲ್ಲರೂ ಕಬ್ಬು ಬೆಳೆಯುವಂಥ ಇರೋದು, ಭತ್ತ ಎಲ್ಲರೂ ಭತ್ತ ಬೆಳೆಯುವಂಥ ಇರೋದು, ಆ ಥರದ ನಡುವೆ ಹೆಚ್ಚು ಕಡಿಮೆ ನೀರಾವರಿಯನ್ನು ಅಪೇಕ್ಷಿಸುವ ಮೆಕ್ಕೆಜೋಳ, ಮೈಸನ್ನು, ಕಾರ್ನ್ಗಳನ್ನು ಬೆಳೆಯುವಂಥದ್ದು. ಇದರಿಂದನೂ ಕೂಡ ಎಥನಾಲ್ ಪ್ರೈಸ್ ಕನ್ಸಿಸ್ಟೆನ್ಸಿ ಇರುತ್ತೆ. ಯಾಕಂದರೆ ಟೊಮೊಟೊ ಬೆಳೆದಾಗ ವೇರಿಯೇಷನ್ ಆಗ್ಬೋದು, ಆದರೆ ಪೆಟ್ರೋಲ್ ವೇರಿಯೇಷನ್ ಆಗಲ್ಲ. ಪೆಟ್ರೋಲ್ ಡಿಮ್ಯಾಂಡ್ ಆಲ್ವೇಸ್ ಎಲ್ಲ ಕಾಲಕ್ಕೂ ಇರುತ್ತೆ. ಪೆಟ್ರೋಲ್ಗೆ ಬಳಸುವಂಥ ಎಥನಾಲ್ ಕ್ರಿಯೇಷನ್ ಮಾಡೋದು ನಾವು ಮೈಸಿಂದ, ಭತ್ತದಿಂದ, ಗೋಧಿಯಿಂದ ಮಾಡಿಕೊಂಡಾಗ ಆಟೋಮೆಟಿಕಲಿ ಸಮ್ವಾಟ್ ಇಲ್ಲಿ ವಿರೋಧಗಳಿದೆ. ಈ ಥರದ ಧಾನ್ಯಗಳನ್ನು ನಾವು ಆ ಕಡೆ ಹೆಚ್ಚು ಬಳಸೋದ್ರಿಂದ ಆಹಾರದ ಸಮಸ್ಯೆ ಉಂಟಾಗ್ಬೋದೇನೋ ಅಂತ. ಇಲ್ಲ, ಆಲ್ರೆಡಿ ನಾವು ಅಧಿಕವಾಗಿ ಫುಡ್ ಉತ್ಪನ್ನವನ್ನು ತಯಾರಿಸ್ತಾ ಇರೋದ್ರಿಂದ ಏನು ನಮಗೆ ಸಮಸ್ಯೆ ಆಗೋದಿಲ್ಲ. ಆ್ಯಂಡ್ ದೆನ್ ಇಂಪೋರ್ಟ್ ಮೇಲೆ ಏನು ಡಿಪೆಂಡ್ ಆಗಿದ್ದೀವಿ. ಈಗ 100 ಬ್ಯಾರಲ್ ತರೋ ಕಡೆ 80 ಬ್ಯಾರಲ್ ತಂದರೆ ಸಾಕು, 20 ಬ್ಯಾರಲ್ ನಾವು ಓನ್ ದೇಶಿ ಮೂಲದ ಎಥನಾಲಿಂದ ಅದನ್ನು ಬಗೆಹರಿಸ್ಕೋತೀವಿ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಕರ್ನಾಟಕ ಇಲ್ಲಿ ಮಹತ್ವ ವಹಿಸುತ್ತಂದರೆ, ಉತ್ತರ ಪ್ರದೇಶ್, ಮಹಾರಾಷ್ಟ್ರ ಬಿಟ್ಟರೆ 3ನೇ ಸ್ಥಾನದಲ್ಲಿ ಕರ್ನಾಟಕ, 3rd ಪ್ಲೇಸಲ್ಲಿ ಕರ್ನಾಟಕ ಈಗ ಆಲ್ರೆಡಿ ಹೆಚ್ಚು ಎಥನಾಲ್ ಉತ್ಪಾದನೆ ಮಾಡ್ತಾಯಿದೆ. ಅದರಲ್ಲೂ ಬೆಳಗಾಂ ಡಿಸ್ಟಿಕ್, ಏನು ಸಕ್ಕರೆಯ ನಾಡು, ಸಕ್ಕರೆಯ ಜಿಲ್ಲೆ ಅಂತ ಕರಿತೀವಿ ಬೆಳಗಾಂ ಜಿಲ್ಲೆನ, ಅಲ್ಲಿ ಹೆಚ್ಚು ಎಥನಾಲ್ ಉತ್ಪಾದನೆ ಆಗ್ತಾಯಿದೆ. ಈಗ ಆಲ್ರೆಡಿ ಮಿಶ್ರಣ ಕಾರ್ಯಕ್ರಮ ನಡೀತಾ ಇದೆ. ನಮಗೆ ಗೊತ್ತಾಗಲ್ಲ, ನಾವು ಪೆಟ್ರೋಲ್ ಬಂಕಲ್ಲಿ ಹೋಗಿ ಆಯಿತು 950 ml ನೀನು ಪೆಟ್ರೋಲ್ ಹಾಕು, 5 ml ಎಥನಾಲ್ ಹಾಕು ಅಂತ ಹಾಕ್ಸಲ್ಲ. ಏನು ನಮ್ಮ ರಿಫೈನರೀಸ್ಗಳಿದೆ, ತೈಲೋತ್ಪನ್ನ ರಿಫೈನರಿಗಳಲ್ಲೇ ಇದನ್ನು ಮಿಶ್ರಣ ಮಾಡಲಾಗ್ತಾಯಿದೆ ಆಲ್ರೆಡಿ. ಇದರ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು, ಬೇರೆ ಮೂಲದಿಂದ ಕಲೆಕ್ಟ್ ಮಾಡಬೇಕು ಅನ್ನೋದು ಇಲ್ಲಿ ಆಶಯ ಆಗಿದೆ. ಏನು ಇದರಿಂದ ಲಾಭ ಆಗುತ್ತೆ ಅಂದರೆ, ರೈತರಿಗೆ ಆದಾಯದ ಭದ್ರತೆ ಸಿಗುತ್ತೆ. ಏನು ರೈತರ ಆದಾಯವನ್ನು ಡಬಲಿಂಗ್ ಮಾಡಬೇಕು ಅನ್ನೋದು ಭಾರತ ಸರ್ಕಾರದ ಯೋಜನೆ ಇದೆ, ಅದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಧಾನ್ಯಗಳಿಂದ ನಾವು ಎಥನಾಲ್ ತಯಾರಿಸೋಕೆ ಸ್ಟಾರ್ಟ್ ಮಾಡಿದ್ರೆ
ಎಲ್ಲ ರಾಜ್ಯಗಳಲ್ಲೂ ಧಾನ್ಯ ಉತ್ಪಾದನೆ ಮಾಡ್ತಿದ್ವಿ, ಕಬ್ಬನ್ನು ಹಾಗೆ ಎಲ್ಲ ರಾಜ್ಯದಲ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಡಿಸ್ಟ್ರಿಬ್ಯೂಷನ್ ಎಲ್ಲ ಕಡೆ ಆಗುತ್ತೆ. ಅಂದರೆ ಈಗ ಕರ್ನಾಟಕದಿಂದ ಇನ್ಯಾವುದೋ ರಾಜ್ಯಕ್ಕೆ ಎಥನಾಲ್ ಹೋಗಬೇಕು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹಿಡಿಯುತ್ತೆ. ಬಟ್ ಎಲ್ಲ ರಾಜ್ಯದಲ್ಲೂ ಅಲ್ಲಲ್ಲೇ ಉತ್ಪಾದನೆ ಮಾಡಿದಾಗ ಈ ಸಾಗಾಣಿಕೆ ವೆಚ್ಚ ಕಡಿಮೆಯಾಗಿ ಮಿಕ್ಸ್ ಮಾಡೋದ್ರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕೂಡ ಕಡಿಮೆ ಮಾಡ್ಬೋದು ಅನ್ನೋದು ಈ ಒಂದು ಯೋಚನೆಯಾಗಿದೆ. ಈ ಎಥನಾಲ್ ಬ್ಲೆಂಡೆಡ್ ಪ್ರೋಗ್ರಾಮ್ ಮಾಡಿಫೈಡ್ ಆಗಿರುತ್ತೆ. ನೆಕ್ಸ್ಟ್ ಬರೋಣ, ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಅಂತ 2020 ರಿಲೀಸ್ ಆಗುತ್ತೆ. ಇಂಡಿಯಾ ನ್ಯಾಯಿಕ ಒಂದು ವರದಿ ಅಂಥೇಳಿ. ಇದರಲ್ಲಿ ಪೊಲೀಸಿಂಗ್ ಬಗ್ಗೆ, ಜೈಲುಗಳ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಆ್ಯಂಡ್ ಲೀಗಲ್ ಏಡ್ಸ್ ರಿಲೇಟೆಡ್ ಆಗಿ ಹಲವಾರು ಮಾಹಿತಿನ ಒಳಗೊಂಡಂಥ ಒಂದು ವರದಿಯಾಗಿರುತ್ತೆ. ಟಾಟಾ ಟ್ರಸ್ಟ್ನವರು ಇದನ್ನು ಇನಿಷಿಯೇಟಿವ್ ತಗೊಂಡಿದ್ದು ರಿಲೀಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಇದ್ರ ಜೊತೆ ದಕ್ಷು, ಸೋಷಿಯಲ್ ಜಸ್ಟಿಸ್, ಕಾಮನ್ ಕೆಫೆ, ಈ ಥರದ ಗ್ರೂಪ್ಗಳು, ಹಲವಾರು ಗ್ರೂಪ್ಗಳು ಇದಕ್ಕೆ ಸಪೋರ್ಟಿವ್ ಆಗಿರುತ್ತೆ. ಮೇಜರ್ ಆಗಿ ಇದಕ್ಕೆ ಟಾಟಾ ಟ್ರಸ್ಟ್ನವರು ಸಪೋರ್ಟಿವ್ ಆಗಿರ್ತಾರೆ. ಸೋಷಿಯಲ್ ಜಸ್ಟಿಸ್, ಕಾಮನ್ ಕಾಸಸ್ಸು ಮತ್ತು ದಕ್ಷ್, TISS, ಪ್ರಯಾಸು ಇವರೆಲ್ಲರೂ ಕೂಡ ಇದಕ್ಕೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಏನಿರುತ್ತೆ ಈ ವರದಿನಲ್ಲಿ? ಈ ವರದಿನಲ್ಲಿ ಏನಿದೆ ಅಂದರೆ, ಹೆಚ್ಚು ಹೆಣ್ಣು ಮಕ್ಕಳು ಪೊಲೀಸಿಂಗಲ್ಲಿ, ನೀವು ನೋಡಿರ್ಬೋದು, ರಕ್ಷಣಾ ಪಡೆಗಳು ಪೊಲೀಸಿಂಗ್ ಅಂದರೆ ಪುರುಷ ಪ್ರಧಾನ ಅನ್ನೋ ಸಿಸ್ಟಮ್ ಇದೆ. ಅದರ ನಡುವೆ ಇತ್ತೀಚೆಗೆ ಮಹಿಳೆಯರನ್ನು ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಬಟ್ ನಾವು ಯಾವ ರಾಜ್ಯವನ್ನು ಹಿಂದುಳಿದ ರಾಜ್ಯ, ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಸ್ಟೇಟ್ ಅಂತ ಕರಿತೀವೋ, ಆ ಬಿಹಾರದಲ್ಲಿ 25.3% ಹೆಣ್ಣುಮಕ್ಕಳು ಪೊಲೀಸ್ ವ್ಯವಸ್ಥೆಯಲ್ಲಿ ಸೇರ್ಪಡೆಯಾಗುವ ಮೂಲಕ ದೇಶದ ನಂಬರ್ 1 ಸ್ಟೇಟ್ ಆಗಿದೆ ಅದು ಹೆಣ್ಣುಮಕ್ಕಳ ಪಾಲ್ಗೊಳ್ಳುವಿಕೆಯಲ್ಲಿ. ತಮಿಳುನಾಡು ಆಫೀಸರ್ಸ್ ಕೇಡ್ರಲ್ಲಿ, ಅಂದರೆ ಕಾನ್ಸ್ಟೇಬಲ್ ಕೇಡ್ರಲ್ಲ, ಆಫೀಸರ್ ಕೇಡ್ರಲ್ಲಿ ವುಮೆನ್ ಭಾಗವಹಿಸುವಿಕೆ ಹೆಚ್ಚಿರುವ ಮೂಲಕ 24.8% ಮೂಲಕ ದೇಶದಲ್ಲಿ 2ನೇ ಸ್ಥಾನ, ಆಫೀಸರ್ಸ್ ಕೇಡ್ರ್ ಇನ್ವಾಲ್ವ್ಮೆಂಟಲ್ಲಿ ಮೊದಲ ಸ್ಥಾನದಲ್ಲಿದೆ. ಬಟ್ ಕರ್ನಾಟಕ ಇಲ್ಲೇನಕ್ಕೆ ಇಂಪಾರ್ಟೆಂಟ್ ಅಂದರೆ ಡೈವರ್ಸಿಟಿ ಅಂದರೆ GM, SC, ST, OBC ಎಲ್ಲ ಥರದವರನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಈ ಹಿಂದಿನೂ ಈ ಮೀಸಲಾತಿಗಳ ಬಗ್ಗೆ ತುಂಬ ಒಲವು. ಯಾಕಂದರೆ ದೇಶದಲ್ಲೇ ಮೊದಲು OBC ಮೀಸಲಾತಿ ಕೊಟ್ಟಂಥ ರಾಜ್ಯ ಕರ್ನಾಟಕ. ಹಾಗಾಗಿ ಮೀಸಲಾತಿ ಬಗ್ಗೆ ತುಂಬ ಆ್ಯಕ್ಯುರೇಸಿ ನಾವು ಎಲ್ಲದರಲ್ಲೂ, ಎಲ್ಲ ರಿಪೋರ್ಟಲ್ಲೂ ಈ ವಿಚಾರದಲ್ಲಿ ಅಡ್ವಾನ್ಸ್ ಇರ್ತೀವಿ. ಅದೇ ಥರ ಡೈವರ್ಸಿಟಿ, SC, ST, OBC ಇನ್ವಾಲ್ವ್ಮೆಂಟು ಕಾನ್ಸ್ಟೇಬಲ್ ಮತ್ತು ಆಫೀಸರ್ ಕೇಡ್ರಲ್ಲಿ ಹೆಚ್ಚು ಜನ ಇವ್ರನ್ನ ಇನ್ವಾಲ್ವ್ ಮಾಡ್ಕೊಂಡಿರೋ ರಾಜ್ಯವಾಗಿ ಕರ್ನಾಟಕ ಇದೆ. ಪುಟಾಣಿ ರಾಜ್ಯ ಸಿಕ್ಕಿಂನಲ್ಲಿ ಜಡ್ಜಸ್ಗಳ ಭಾಗವಹಿಸುವಿಕೆ ನೋಡಿದಾಗ, ಹೈಕೋರ್ಟ್ಸು ಇತರೆ ವಿಚಾರಗಳಲ್ಲಿ ಹೆಣ್ಮಕ್ಕಳ ಭಾಗವಹಿಸುವಿಕೆ ನೋಡಿದಾಗ 33.3% ಒಂದಿಗೆ ಹೆಚ್ಚು ಜನ ವುಮೆನ್ ಜಡ್ಜಸ್ ಇರೋ ಮೂಲಕ ಮೊದಲ ಸ್ಥಾನದಲ್ಲಿದೆ ಸಿಕ್ಕಿಂ. ಹೀಗೆ ಪಾರ್ಟಿಸಿಪೇಷನ್ ಆಫ್ ವುಮೆನ್, SC, ST, OBC, ಪೊಲೀಸ್, ನ್ಯಾಯಾಂಗ ವ್ಯವಸ್ಥೆ ಮತ್ತು ಲೀಗಲ್ ಏಡ್ ಸಿಸ್ಟಮಲ್ಲಿ ಹೇಗೆ ಮಹಿಳೆಯರ ಮತ್ತು ಇತರ ವರ್ಗದವರ ಪಾಲ್ಗೊಳ್ಳಿಕ್ಕಿದೆ ಅನ್ನೋದು ಈ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಆಗಿರುತ್ತೆ. ಇದರ ವರದಿಯಲ್ಲಿ ಈ ರೀತಿಯಾಗಿದೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಕುರುಬ ಸಮುದಾಯದ ರಿಲೇಟೆಡ್ ಆಗಿ. ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಯಾಕೆಂದರೆ ಬೃಹತ್ತಾದ ರ್ಯಾಲಿಯನ್ನು ಕರ್ನಾಟಕದಲ್ಲಿ ಕುರುಬ ಸಮುದಾಯದವರು ಹಮ್ಮಿಕೊಂಡಿರ್ತಾರೆ. ಏನು ಡಿಮ್ಯಾಂಡ್ ಆಗಿತ್ತು? ST ಸ್ಟೇಟಸ್ ಬೇಕು, ಶೆಡ್ಯೂಲ್ಡ್ ಟ್ರೈಬ್ ಸ್ಟೇಟಸನ್ನು ನಮಗೆ ಕೊಡಬೇಕು ಅನ್ನೋದು ಆ ವರ್ಗದ ಒಂದು ಅಹವಾಲಾಗಿತ್ತು. ಏನಿಲ್ಲಿ ಹೇಳ್ತಾರೆ ಅಂತ ಅಂದರೆ, ನಮಗೆ ST ಸ್ಟೇಟಸ್ ಕೊಡೋಕ್ಕೆ ನಮಗೆ ಆಂಥ್ರೋಪಾಲಜಿಕಲ್ ಸ್ಟಡಿ ಏನು ಬೇಕಾಗಿಲ್ಲ. ನಾವು ಯಾವಾಗಲೂ ಅಲೆಮಾರಿ ಜನಾಂಗವಾಗಿದ್ದು ಮೇಯಿಸುವಿಕೆ, ಕುರಿ ಮೇಯಿಸೋದು ಈ ಥರದ್ದೆಲ್ಲ ನಮ್ಮ ವೃತ್ತಿಯಾಗಿ ನಾವು ವಲಸೆ ಜನಾಂಗ ಆಗಿದ್ವಿ. ಹಾಗಾಗಿ ST ಕೊಡೋದಕ್ಕೆ ನಮಗೆ ಏನೂ ವರದಿಗಳ ಅಗತ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ಹೇಳಿ ಡಿಮ್ಯಾಂಡ್ ಮಾಡಲಾಗ್ತಾ ಇದೆ. ಕುರುಬಗೌಡ, ಕುರುಮ, ಕುರುಂಬರ್ ಹೀಗೆ ವಿವಿಧ ನೇಮಿಂದ ಕರೆಯಲಾಗತ್ತೆ. ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲೂ ಈ ಜನಾಂಗದವರು ಹೆಚ್ಚು ಕಂಡು ಬರ್ತಾರೆ. ಇವ್ರದ್ದು ಡಿಮ್ಯಾಂಡ್ ಏನು ಅಂತ ಅಂದರೆ, ನಾವು ಕರ್ನಾಟಕದಲ್ಲಿ 50 ಲಕ್ಷದಷ್ಟು ಜನಸಂಖ್ಯೆ ಇದೆ, ಮೀನ್ಸ್ 8 to 9% ಆಫ್ ಪಾಪ್ಯುಲೇಷನ್ ನಾವಿದ್ದೀವಿ. ಹಾಗಾಗಿ ನಮಗೆ ನೀವು ST ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಇವ್ರ ಕೋರಿಕೆ ಆಗಿದೆ. ಮತ್ತು ಇವರು ಕುರಿ ಮೇಯಿಸುವಿಕೆ, ಈ ಥರದ ವಲಸೆ ಹೋಗುವಿಕೆ ಇವ್ರದ್ದು ಪ್ರವೃತ್ತಿಯಾಗಿತ್ತು. ಕರ್ನಾಟಕದಲ್ಲಿ ಹಾಲು ಕುರುಬ, ಜೇನು ಕುರುಬ ಹೀಗೆ ವಿವಿಧ ರೂಪದಲ್ಲಿ ನಾವು ಕುರುಬ ಸಮುದಾಯನ ಕಾಣ್ತೀವಿ. ಇವ್ರದ್ದು ಡಿಮ್ಯಾಂಡ್ ಇರೋದು ST ಸ್ಟೇಟಸ್ ಬೇಕು ಅಂತ. ಹಾಗೆ ನಿಮಗೆ ಗೊತ್ತಿದೆ, ನ್ಯಾಷನಲ್ ಸುದ್ದಿ ಅಲ್ಲದೇ ಇದ್ದರೂ ಪಂಚಮಸಾಲಿ ಲಿಂಗಾಯತ ವೀರಶೈವ ಸಮುದಾಯದವರು ನಮ್ಮನ್ನು 2Aಗೆ ಶಿಫ್ಟ್ ಮಾಡಿ ಅಂತ. ಈಗ 3rd B ಇರೋದು 2A ಕ್ಯಾಟಗರಿಗೆ ಬರಬೇಕು. 2A ಕ್ಯಾಟಗರಿಯಲ್ಲಿ ಹೆಚ್ಚು ಮೀಸಲಾತಿ ಇದೆ. ಹಾಗಾಗಿ 2A ಕ್ಯಾಟಗರಿಗೆ ನಮ್ಮನ್ನು ಶಿಫ್ಟ್ ಮಾಡಬೇಕು ಅಂತ ಅದು ಒಂದು ಹೋರಾಟ ನಡೀತಾ ಇದೆ. ಇದನ್ನೆಲ್ಲ ಎಲ್ಲ ರಾಜ್ಯಗಳಲ್ಲೂ ಇದೆ. ಮರಾಠ ಸ್ಟೇಟಸ್ಗೆ, ಜಾಟ್ ಸ್ಟೇಟಸ್ಗೆ ಹಲವು ರಾಜ್ಯಗಳಿರೋದ್ರಿಂದ ಕೇಂದ್ರ ಸರ್ಕಾರ ಇಲ್ಲಿ ಒಂದು ಹೊಸ ಪ್ರಯತ್ನ ಮಾಡಿದೆ. 105ನೇ ಸಂವಿಧಾನ ತಿದ್ದುಪಡಿ ತರೋ ಮೂಲಕ ಹಿಂದುಳಿದ ವರ್ಗಗಳ ಲಿಸ್ಟ್ ಮಾಡುವಂಥ ಪವರ್ಸನ್ನು ರಾಜ್ಯಗಳಿಗೆ ಎಂಪವರ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ರೀಸೆಂಟಾಗಿ. ದಟ್ ಈಸ್ ಲೇಟೆಸ್ಟ್ ಅಮೆಂಡ್ಮೆಂಟ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಬರೋಣ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳ ವಿಚಾರವಾಗಿ. ಕೌನ್ಸಿಲ್ಗಳು ಫಾರ್ಮ್ ಆಗ್ತಾ ಇರ್ತವೆ, ಡಿಸಾಲ್ವ್ ಆಗ್ತಾ ಇರ್ತವೆ. ಅಂದರೆ
ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನು ಶಾಸನ ಸಭೆ ವಿಧಾನಸಭೆ ಇರುತ್ತೆ ಎಮ್ ಎಲ್ ಎಗಳದ್ದು, ಆ ಸಭೆ ವಿಧಾನಸಭೆಯಿಂದ ಅನುಮೋದನೆ ಮಾಡಬೇಕು. ನಮಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕೌನ್ಸಿಲ್ ಬೇಕು, ವಿಧಾನ ಪರಿಷತ್ ಬೇಕು ಅಂತ ಅಂದರೆ ಪಾರ್ಲಿಮೆಂಟ್ ಅದನ್ನು ಅನುಮೋದನೆ ಕೊಟ್ಟು ಕ್ರಿಯೇಟ್ ಮಾಡ್ಬೋದು. ಬೇಡ ಅಂತ ಕೊಟ್ಟರೆ ಪಾರ್ಲಿಮೆಂಟ್ ಅದನ್ನು ಡಿಸಾಲ್ವ್ ಮಾಡ್ಬೋದು. ಬಟ್ ಇವರು ಪ್ರಪೋಸಲ್ ಕೊಡುವಂಥ ಅಧಿಕಾರ ಶಾಸಕಾಂಗದ ಕೆಳಮನೆಗಿರುತ್ತೆ. ಹಾಗೆ ರೀಸೆಂಟಾಗಿ ವೆಸ್ಟ್ ಬೆಂಗಾಲ್ ಗೌರ್ಮೆಂಟು ಕೌನ್ಸಿಲ್ ಫಾರ್ಮೇಷನ್ಗೆ ಅಂದರೆ ವಿಧಾನ ಪರಿಷತ್ ಫಾರ್ಮೇಷನ್ಗೆ ಒಂದು ಡಿಮ್ಯಾಂಡನ್ನು ಸಲ್ಲಿಸಿದ್ದಾರೆ. ಇಲ್ಲಿ ಏನು ಹೊಸದಲ್ಲ, 69ವರೆಗೂ ಇತ್ತು. 69ರಲ್ಲಿ ವೆಸ್ಟ್ ಬೆಂಗಾಲ್ನ ಕೌನ್ಸಿಲ್ಲು ರದ್ದಾಗಿತ್ತು. ಪ್ರಸ್ತುತ ದೇಶದಲ್ಲಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ ಹಾಗೂ ತೆಲಂಗಾಣ, ಉತ್ತರ ಪ್ರದೇಶ್, ಬಿಹಾರ್, ಐ ರಿಪೀಟ್, ಬಿಹಾರ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಆ್ಯಂಡ್ ತೆಲಂಗಾಣ ಆ್ಯಂಡ್ ಕರ್ನಾಟಕ, ಇಷ್ಟು ರಾಜ್ಯಗಳಲ್ಲಿ ಮಾತ್ರ ನಾವು ವಿಧಾನ ಪರಿಷತ್ತನ್ನು ನೋಡ್ತೀವಿ. ಆ ವಿಧಾನ ಪರಿಷತ್ನ ಕ್ರಿಯೇಷನ್ಗೆ ವೆಸ್ಟ್ ಬೆಂಗಾಲ್ ಕೂಡ ಈಗ ಒಂದು ಡಿಮ್ಯಾಂಡ್ ಮಾಡಿದೆ. ಇದನ್ನು ಸುಲಭವೇನಲ್ಲ, ಇದಕ್ಕೆ 2/3 ಮೆಜಾರಿಟಿ ಮೂಲಕ ಪ್ರಪೋಸಲ್ ಕಳಿಸ್ಬೇಕು, ಸುಮ್ಮನೆ ಕಳ್ಸಂಗಿಲ್ಲ. ಶಾಸನ ಸಭೆಯ ಕೆಳಮನೆಯಿಂದ 3/2 ಬಹುಮತದೊಂದಿಗೆ ನಮಗೆ ಬೇಕು ಅಂತ ಹೇಳಬೇಕು. ಕೇಳಿದ ಕೂಡಲೇ ಕೊಡಬೇಕು ಅಂತ ಇಲ್ಲ, ಅದಕ್ಕೆ ಪಾರ್ಲಿಮೆಂಟ್ ಕೂಡ ಅಪ್ರೂವಲ್ ಮಾಡಿ ಅಲ್ಲಿ ಬಿಲ್ ಪಾಸ್ ಆಗೋ ಮೂಲಕ ವಿಧಾನ ಪರಿಷತ್ ಕ್ರಿಯೇಟ್ ಆಗಬೇಕು. ವೆಸ್ಟ್ ಬೆಂಗಾಲ್ ಸದ್ಯದವರೆಗೂ ಕ್ರಿಯೇಟ್ ಆಗಿಲ್ಲ, ಬಟ್ ಪ್ರಪೋಸಲ್ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಮಾಂಟೆಂಗೋ ಚೆಮ್ಸ್ಫರ್ಡ್ ಕಾಯ್ದೆ ಏನು ಬರುತ್ತೆ 1919, ಅಲ್ಲೇ ಈ ಲೆಜಿಸ್ಲೇಟಿವ್ ಕೌನ್ಸಿಲ್ಗನ್ನು ವಿಧಾನ ಪರಿಷತ್ ಕ್ರಿಯೇಟ್ ಬಗ್ಗೆ ಮಾಹಿತಿ ಇತ್ತು. 1935ರಲ್ಲಿ ಸೃಷ್ಟಿಯಾಗೋಕ್ಕೆ ಸ್ಟಾರ್ಟ್ ಆದವು. ಹಲವು ರಾಜ್ಯಗಳಲ್ಲಿ ಬೈಕೆಮರಲ್ ದ್ವಿಸದನ ಶಾಸಕಾಂಗ ಬಂತು. ನಮ್ಮ ಕರ್ನಾಟಕ ಕೂಡ ಒಂದು ದ್ವಿಸದನ ಶಾಸಕಾಂಗ ಮೊದಲಿಂದನೂ ಇದೆ ನಮ್ಮಲ್ಲಿ, ವಿಧಾನಸಭೆ ವಿಧಾನ ಪರಿಷತ್. ಈ ಮಾಡೆಲ್ 1919ನಲ್ಲಿ ಸ್ಟಾರ್ಟ್ ಆಯಿತು. 1935 ಕಾಯ್ದೆಯಲ್ಲೂ ಅನುಮೋದನೆ ಆಯಿತು. ಈಗ ದೇಶದಲ್ಲಿ 6 ರಾಜ್ಯಗಳಲ್ಲಿ ಈ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ಗಳು ಇದ್ದಾವೆ. ನೆಕ್ಸ್ಟ್ ಬರೋಣ ಅನುಭವ ಮಂಟಪ ರಿಲೇಟೆಡ್. ಅನುಭವ ಮಂಟಪಕ್ಕೆ ಸುಮಾರು ಕೋಟಿಗಟ್ಟಲೆ ಹಣವನ್ನು ವಿನಿಯೋಗಿಸಿ ಹೊಸದಾಗಿ ನಿರ್ಮಾಣ ಮಾಡೋಣ ನೀವು ಅನುಭವ ಮಂಟಪ. ಏನು ನೀವು ಅನುಭವ ಮಂಟಪ ವಿಶೇಷ ಅಂತಂದರೆ ಇದು 6 ಫ್ಲೋರ್ಗಳ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. 6 ಫ್ಲೋರ್ ಸ್ಟ್ರಕ್ಚರ್, 7.5 ಎಕರೆ ಜಾಗದಲ್ಲಿ ನಿರ್ಮಾಣ ಆಗುತ್ತೆ. 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಅನುಭವ ಮಂಟಪ ಹಲವಾರು ಶರಣರು ಸೇರೋ ಮೂಲಕ ಅಲ್ಲಿ ಚರ್ಚೆಗಳು ನಡೀತಾ ಇತ್ತು. ಅದು ಫಸ್ಟ್ ಪಾರ್ಲಿಮೆಂಟಿಂದ ವರ್ಲ್ಡ್ ಅಂತ ಕರಿತೀವಿ ನಾವು, ಅಷ್ಟು ಪಾಪ್ಯುಲರ್ ಅದು. ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಟ್ಟಬೇಕು ಈಗಿನ ನ್ಯೂ ಅನುಭವ ಮಂಟಪನ ಅಂಥೇಳಿ. ಅಲ್ಲಿ ಒಂದು ವಿಶೇಷ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ 770 ಪಿಲ್ಲರ್ಗಳಿರಬೇಕು, 770 ಜನ ಕೂರುವಂಥ ವ್ಯವಸ್ಥೆ ಇರಬೇಕು. ಈ ರೀತಿ ಆಡಿಟೋರಿಯಮ್ ಸೆಟಪ್ ಮಾಡ್ತಾ ಇದ್ದಾರೆ. ಏನಕ್ಕೆ 770ನೇ ತಗೋತಾರೆ ಅಂದರೆ ಅನುಭವ ಮಂಟಪದಲ್ಲಿ 770 ಶರಣರು ಹಿಂದೆ ಕುತ್ಕೋತಾ ಇದ್ರು, ಅವರು ವಚನ ಮೂಮೆಂಟನ್ನು ಕ್ಯಾರಿ ಮಾಡಿದರು. ಆ ಮಾಡಲಲ್ಲಿ ಮಾಡೋದಕ್ಕೋಸ್ಕರ 770 ಪಿಲ್ಲರ್, 770 ಆಸನ ವ್ಯವಸ್ಥೆ ಒಳಗೊಂಡಂಥ ಅನುಭವ ಮಂಟಪ ನಿರ್ಮಾಣ ಮಾಡುವ ವ್ಯವಸ್ಥೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಯಾಕಂದರೆ ಕಲಚೂರಿಯ ವಂಶದಲ್ಲಿ ಮಂತ್ರಿಯಾಗಿದ್ದಂಥವ್ರು ಆಳ್ವಿಕೆ ಟೈಮಲ್ಲಿ ಬಸವಣ್ಣನವರು ಆ ಬಸವ ಕಲ್ಯಾಣ ಬೇಸ್ಮೆಂಟ್ ಇಟ್ಟುಕೊಂಡು ಈ ಚಳುವಳಿ ವಚನ ಚಳುವಳಿಯನ್ನು ನಾಂದಿ ಹಾಡಿದ್ರು. ಅನುಭವ ಮಂಟಪ ಕೂಡ ಅಲ್ಲಿತ್ತು, ಈಗಲೂ ಇದೆ. ಅದರಲ್ಲಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡುವ ಪ್ರಯತ್ನ ಆಗ್ತಾ ಇದೆ. ಹಾಗೆ ಗವಿಗಂಗಾಧೇಶ್ವರ ಟೆಂಪಲ್, ಯಾಕೆಂದರೆ ಇತ್ತೀಚಿನ ಪರೀಕ್ಷೆಗಳಲ್ಲಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ರಿಲೇಟೆಡ್ ಆಗಿ, ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಆಗಿ ಪ್ರಶ್ನೆಗಳು ಬರ್ತಾಯಿದೆ. ಹಾಗಾಗಿ ನಮಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕಾಗತ್ತೆ. ಗವಿಗಂಗಾಧರೇಶ್ವರ ಟೆಂಪಲ್ ಕೂಡ ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಲ್ಲಿತ್ತು. ಏನಕ್ಕೆ ಅಂತಂದರೆ ಅದೊಂದು ವಿಶಿಷ್ಟ ದೇವಸ್ಥಾನ. ಮಕರ ಸಂಕ್ರಾಂತಿ ದಿವಸ ಒಂದು ಟೈಮ್ನಲ್ಲಿ ಸೂರ್ಯನ ಕಿರಣಗಳು ಶಿವಲಿಂಗದ ಮೇಲೆ ಬೀಳುತ್ತೆ, ಬೇರೆ ಟೈಮಲ್ಲಿ ಬೀಳಲ್ಲ. ಅಂದರೆ ಸಂಕ್ರಾಂತಿ ಸನ್ ಮೂಮೆಂಟ್ ಹೀಗಾಗ್ತಾಯಿದೆ ಅನ್ನುವ ಒಂದು ಪ್ರತೀಕ. ಅಷ್ಟು ಆಸ್ಟ್ರಾನಮಿ, ಖಗೋಳಶಾಸ್ತ್ರ, ಭೂಗೋಳಶಾಸ್ತ್ರ, ಅದ್ರ ಜೊತೆಗೆ ಜಾಮೆಟ್ರಿ, ಫಿಸಿಕ್ಸ್, ಈ ಎಲ್ಲ ಶಾಸ್ತ್ರಗಳನ್ನ ಒಳಗೊಂಡಂಥ ಅದ್ಭುತವಾದ ನಾಲೆಡ್ಜ್ ನಮ್ಮ ಪೂರ್ವಜರಿಗಿತ್ತು ಅನ್ನೋದಕ್ಕೆ ಇದು ಉದಾಹರಣೆ. ಈ ವರ್ಷ ಏನು ವಿಶೇಷ ಅಂತ ಅಂದರೆ ಮೊದಲ ಬಾರಿಗೆ 50 ವರ್ಷಗಳಲ್ಲಿ ಆ ಲಿಂಗದ ಮೇಲೆ ಸೂರ್ಯನ ರೇಸ್ಗಳು ಬರಲಿಲ್ಲ. ಕಾರಣ ಏನಂದರೆ ಮೋಡ ಮರೆಯಾಯಿತು, ಮೋಡದ ಕಾರಣಕ್ಕೆ ಬರಲಿಲ್ಲ. ಹಾಗಾಗಿ ಇದೊಂದು ಸುದ್ದಿಯಲ್ಲಿತ್ತು ಇಡೀ ರಾಷ್ಟ್ರದಾದ್ಯಂತ. ಗೌತಮ ಮಹರ್ಷಿ ಮತ್ತು ಭಾರದ್ವಾಜ ಮುನಿಗಳು ವೇದಗಳ ಕಾಲದಲ್ಲೇ ಇದನ್ನು ಆರಂಭ ಮಾಡಿದ್ರು, ಕಟ್ಟಿದ್ರು ಅಂತ ಚಿಕ್ಕದಾಗಿ. ಅದನ್ನು ಕೆಂಪೇಗೌಡ ಫಸ್ಟ್ ಅವರು ಇದನ್ನು ತುಂಬ 16ನೇ ಶತಮಾನದಲ್ಲಿ ರಿನೋವೇಟ್ ಮಾಡ್ತಾರೆ, ಆಧುನಿಕವಾಗಿ ಅದು ನಿರ್ಮಾಣ ಮಾಡಿದರು. ಈಗ ಬೆಂಗಳೂರಲ್ಲಿ ಇದೆ. ಸೂರ್ಯನ ಕಿರಣ ಒಂದು ಆರ್ಕ್ ಮೂಲಕ, ಅಂದರೆ ಒಂದು ಕಮಾನು ಮೂಲಕ ನಂದಿಯ 2 ಹಾರ್ನ್ಗಳ ಮಧ್ಯದಿಂದ ಶಿವಲಿಂಗದ ಮೇಲೆ ಬೀಳುವಂಥ ಒಂದು ವಿಶೇಷ ವಿದ್ಯಮಾನ ಪ್ರತಿ ವರ್ಷ ಸಂಕ್ರಾಂತಿಯಲ್ಲಿ ನಡೆಯುತ್ತೆ. ಇಷ್ಟೊಂದು ಅದ್ಭುತವಾದ ಕಲಾತ್ಮಕವಾದ ದೇವಾಲಯ ಬೆಂಗಳೂರಲ್ಲಿದೆ, ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸಾಧು ಕೊಠಾರಿ. ಸಾಧು ಕೊಠಾರಿಯವರು ಪ್ರಮುಖ ಯಕ್ಷಗಾನ ಕಲಾವಿದರು. ಮಂದರ್ತಿ ಮೇಳದಲ್ಲೆಲ್ಲ ಇವರು ತುಂಬ ಪಾಪ್ಯುಲರ್. ಮಹಾಕಾಳಿ ಮಗಧೇನೇಂದ್ರ ಎಂಬ ಒಂದು ಆಟವನ್ನು ಆಡುವಾಗ, ಯಕ್ಷಗಾನದ ಒಂದು ಆಟವನ್ನು ಆಡುವಾಗ
ಸ್ಟೇಜ್ ಮೇಲೆ ಇವರು ನಿಧನರಾಗ್ತಾರೆ. ಅಷ್ಟು ಕಲೆಯಲ್ಲಿ ಮೈದುಂಬಿ ನಟಿಸ್ತಾ ಇದ್ದಂಥ ಒಬ್ಬ ಕಲಾವಿದರು. ಇದು ಕರ್ನಾಟಕ ಕೇರಳದಲ್ಲಿ ಯಕ್ಷಗಾನ ಕಲೆ ತುಂಬ ಫೇಮಸ್, ನಿಮಗೆ ಗೊತ್ತೇ ಇರುತ್ತೆ. ಡ್ಯಾನ್ಸ್ ಇದೆ, ಇದರಲ್ಲಿ ನೃತ್ಯ ಇದೆ, ಮ್ಯೂಸಿಕ್ ಇದೆ, ಸಂಗೀತ ಇದೆ, ಡೈಲಾಗ್ಸ್ಗಳಿರುತ್ತೆ, ಮಾತುಕತೆಗಳು, ಕಾಸ್ಟ್ಯೂಮ್ ಡಿಸೈನ್ ತುಂಬ ಅದ್ಭುತವಾಗಿರುತ್ತೆ. ಸ್ಟೇಜ್ ಟೆಕ್ನಿಕ್ಸ್ ಕೂಡ ಯುನಿಕ್ಕಾಗಿ ದೇಶದ ಬೇರೆ ಕಲೆಗಳಲ್ಲಿ ಇಲ್ಲದ ರೀತಿಯಲ್ಲಿ ಮಾಡಲಾಗುತ್ತೆ. ಇದು ಪ್ರೀ ಕ್ಲಾಸಿಕ್ ಮೂಮೆಂಟ್ ಅಂತ ಕರಿತೀವಿ. ಅಂದರೆ ಏನು ಸಾಂಪ್ರದಾಯಿಕ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಬರೋಕ್ಕೂ ಮೊದಲೇ ಈ ವಿಶೇಷವಾದ ಸಂಗೀತ ಶೈಲಿ ಇದರಲ್ಲಿ ಒಳಗೊಂಡಿತ್ತು. ಭಕ್ತಿ ಮೂಮೆಂಟನ್ನು ಕೂಡ ಇದು ಕ್ಯಾರಿ ಮಾಡಿತ್ತು ಅನ್ನೋದು ಒಂದು ವಿಶೇಷವಾಗಿರುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಬರೋಣ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಗಳು ಆವಾಗವಾಗ ರಿವೈಸ್ ಆಗ್ತಾಯಿದೆ. 2024 ವೇಳೆಗೆ ಕಂಪ್ಲೀಟ್ ರಿವೈಸ್ ಆಗಬೇಕು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಅನ್ನೋದು. ತಿದ್ದುಪಡಿಗಳು, ಹೊಸ ಸೇರ್ಪಡೆಗಳು ನಡೀತಾ ಇದೆ. ಏನಕ್ಕೆ ಇಲ್ಲಿ ವಿಶೇಷ ಆಗುತ್ತೆ ಅಂತ ಅಂದರೆ, ಎನ್ ಸಿ ಆರ್ ಟಿಯ ಟಿದೇನು ಲೋಗೋ ಇದೆ, ಅದು ನಮ್ಮ ಕರ್ನಾಟಕದ ಅಶೋಕ ಶಾಸನದಿಂದ ತೆಗೆದುಕೊಳ್ಳಲಾಗಿದೆ. ಅಶೋಕ ಪೀರಿಯಡ್ ಮಸ್ಕಿ ಶಾಸನ ಏನು ರಾಯಚೂರು ಜಿಲ್ಲೆಯಲ್ಲಿ ಬರುತ್ತೆ, ಅದರಿಂದ ತೆಗೆದುಕೊಂಡಂಥ ಚಿತ್ರಣವನ್ನು ಎನ್ ಸಿ ಆರ್ ಟಿ ತನ್ನ ಲೋಗೋ ಮಾಡಿಕೊಂಡಿದೆ. ಇದು ಎನ್ ಸಿ ಆರ್ ಟಿಗೂ ಮತ್ತು ಕರ್ನಾಟಕಕ್ಕೂ ಇರುವಂಥ ಒಂದು ವಿಶೇಷ ಸುದ್ದಿ. ನೆಕ್ಸ್ಟ್ ಬರೋಣ 6 ಯುನೆಸ್ಕೋ ಹೆರಿಟೇಜ್ ಸೈಟ್ಸ್. ಯುನೆಸ್ಕೋ ಹೆರಿಟೇಜ್ ಸೈಟ್ 6 ಏನಿದು 6 ಅಂತಂದರೆ, ನಾವು 2 ಕೇಳಿದ್ವಲ್ಲ ಮೊನ್ನೆ, ಈಗೇನು 6 ಹೇಳ್ತಾ ಇದ್ದೀರಾ? ಇಲ್ಲಿ ಟೆಂಟೇಟಿವ್ ಲಿಸ್ಟ್ ಅಂತ ಕರಿತೀವಿ. ಟೆಂಟೇಟಿವ್ ಅಂದರೆ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ ಆಗೋದು. ತಾತ್ಕಾಲಿಕ ಪಟ್ಟಿಯಿಂದ ಪರ್ಮನೆಂಟ್ ಪಟ್ಟಿಗೆ ಶಿಫ್ಟ್ ಆಗ್ತವೆ. 48 ಸೈಟ್ಗಳು ಈಗ ತಾತ್ಕಾಲಿಕ ಪಟ್ಟಿಯಲ್ಲಿದೆ. ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ, 40 ಈಗ ಶಾಶ್ವತ ಯುನೆಸ್ಕೋ ಹೆರಿಟೇಜ್ ಸೈಟ್ ಲಿಸ್ಟಲ್ಲಿ ಇದ್ದಾವೆ. 48 ಟೆಂಟೇಟಿವ್ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾವೆ ಅಂತ ಕರಿಬೋದು ನಾವು. ಗಂಗಾ ಘಾಟ್ಸ್ ವಾರಣಾಸಿ, ಟೆಂಪಲ್ಸ್ ಆಫ್ ಕಾಂಚೀಪುರನ ದೇವಾಲಯಗಳು, ಸಾತ್ಪುರ ಟೈಗರ್ ರಿಸರ್ವ್ಸು, ಹಾಗೆ ಮಹಾರಾಷ್ಟ್ರದ ಮರಾಠ ಮಿಲಿಟರಿ ಆರ್ಕಿಟೆಕ್ಚರ್, ಹಾಗೂ ಹಿರೇಬೆನ್ಕಲ್, ನಮ್ಮ ಕರ್ನಾಟಕದಿಂದ ಹಿರೇಬೆನ್ಕಲ್ ಏನು ಮೆಗಾಲಿಥಿಕ್ ಸೈಟ್ ಇತ್ತು, ಮಹಾಶಿಲಾಯುಗದ ಒಂದು ಸ್ಥಾನ, ಆ ಸ್ಥಳ ಕೂಡ ಈ ಸಾರಿ ಟೆಂಟೇಟಿವ್ ಲಿಸ್ಟಲ್ಲಿ ಸೇರ್ಕೊಳ್ಳುತ್ತೆ. ಜೊತೆಗೆ ಬೇದಘಾಟ್ ಮತ್ತು ಲಮೆತಘಾಟ್, ಇದು ವ್ಯಾಲಿ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಈ ಪ್ರದೇಶ ಕೂಡ ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ಗೆ ಟೆಂಟೇಟಿವ್ ಲಿಸ್ಟ್ಗೆ ಸೇರ್ಪಡೆಯಾಗಿದೆ. ಹಾಗಾದರೆ ಟೆಂಟೇಟಿವ್ ಲಿಸ್ಟಲ್ಲಿ ಕರ್ನಾಟಕದ ಹಿರೇಬೆನ್ಕಲ್ ಒಂದು ಇರೋದ್ರಿಂದ ನಾವು ಟೆಂಟೇಟಿವ್ ಲಿಸ್ಟಲ್ಲಿ ವಿಶೇಷವಾಗಿ ತಿಳ್ಕೊಳ್ಳೇಬೇಕಲ್ಲ. ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಮಾನ್ಯುಮೆಂಟ್ಸ್ ಆಫ್ ಹಂಪಿಯ ಸ್ಮಾರಕಗಳು, ಹಲವು ದೇವಾಲಯಗಳ ಒಂದು ಸಂಕೀರ್ಣ, ಯಾವುದೋ ವಿರೂಪಾಕ್ಷ ದೇವಾಲಯ ಒಂದೇ ಅಲ್ಲ, ಎಲ್ಲವೂ ಸೇರಿಕೊಂಡು ಒಂದು ಸಂಕೀರ್ಣವನ್ನು ಹೆರಿಟೇಜ್ ಸೈಟಿಗೆ ಸೇರ್ಪಡೆ ಮಾಡಲಾಗಿದೆ. ಪಟ್ಟದಕಲ್ಲಿನ ಗ್ರೂಪ್ ಮಾನ್ಯುಮೆಂಟ್ಸ್, ಪಟ್ಟದಕಲ್ಲಿನ ಸುತ್ತಮುತ್ತ ಬರುವ ಎಲ್ಲ ದೇವಾಲಯಗಳನ್ನು ಇದರ ಗ್ರೂಪಿಗೆ ಸೇರಿಕೊಳ್ಳಲಾಗಿದೆ. ವೆಸ್ಟರ್ನ್ ಘಾಟ್ಸ್ ಕೂಡ ಕರ್ನಾಟಕ ಹಂಚಿಕೊಂಡಿದೆ, ಬೇರೆ ಬೇರೆ ರಾಜ್ಯಗಳಿದೆ, ಕರ್ನಾಟಕ ಇದೆ. ಹೀಗೆ 3 ಮಾನ್ಯುಮೆಂಟ್ಗಳು, 2 ಕಲ್ಚರಲ್, 1 ನ್ಯಾಚುರಲ್, ಆಲ್ರೆಡಿ ಯುನೆಸ್ಕೋ ಪಾರಂಪರಿಕ ತಾಣಗಳಲ್ಲಿ ಸ್ಥಾನ ಪಡೆದಿದ್ದಾವೆ. ಹಾಗಾದರೆ ಟೆಂಟೇಟಿವ್ ಲಿಸ್ಟಲ್ಲಿ ಯಾವುದಿದ್ದಾವೆ? ಟೆಂಟೇಟಿವ್ ಲಿಸ್ಟಲ್ಲಿ ದಕ್ಕನ್ ಸುಲ್ತಾನರ ಕೋಟೆಗಳು ಮತ್ತು ಮಾನ್ಯುಮೆಂಟ್ಸ್ಗಳು ಅಂತ ಕರಿತೀವಿ. ದಕ್ಕನ್ ಸುಲ್ತಾನರು ಅಂದರೆ ಗೊತ್ತು ನಿಮಗೆ, ಕಲಬುರ್ಗಿ ಇದೆ, ಬೀದರ್ ಇದೆ, ಬಿಜಾಪುರ ಇದೆ ಕರ್ನಾಟಕದಲ್ಲಿ, ಜೊತೆಗೆ ತೆಲಂಗಾಣದ ಹೈದರಾಬಾದ್. ಈ ಒಂದು ಸಂಕೀರ್ಣವಷ್ಟು ಸೇರಿಸಿ ಒಂದು ಗ್ರೂಪ್ ಮಾಡ್ಕೋತಾರೆ, ಡೆಕ್ಕನ್ ಸುಲ್ತಾನರ ಫೋರ್ಟ್ಗಳು ಮತ್ತು ಮಾನ್ಯುಮೆಂಟ್ಗಳ ಸಂಕೀರ್ಣ ಅಂತ. ಅದು ಆಲ್ರೆಡಿ ಟೆಂಟೇಟಿವ್ ಲಿಸ್ಟಲ್ಲಿದೆ. ಜೊತೆಗೆ ಹೊಯ್ಸಳರ ಸ್ಯಾಕ್ರೆಡ್ ಅಸೆಂಬಲ್ಸ್ ಅಂತ ಕರಿತೀವಿ. ಬೇಲೂರು, ಹಳೆಬೀಡು, ಅಲ್ಲಿ ಹಿಂದೂ ಮತ್ತು ಜೈನ ಟೆಂಪಲ್ಗಳ ಒಂದಷ್ಟು ಸಮುದಾಯವನ್ನು ಸೇರಿಸ್ಕೊಂಡು ಅದು ಕೂಡ ಟೆಂಟೇಟಿವ್ ಲಿಸ್ಟಲ್ಲಿದೆ, ಬೇಲೂರು, ಹಳೆಬೀಡು ಸೇರಿಕೊಂಡು. ಹಾಗೆಯೇ ಮಾನ್ಯುಮೆಂಟ್ಸ್ ಆಫ್ ಶ್ರೀರಂಗಪಟ್ಟಣ ಐಲ್ಯಾಂಡ್, ಏನು ಶ್ರೀರಂಗಪಟ್ಟಣದ ಸುತ್ತಮುತ್ತ ಸ್ಮಾರಕಗಳಿದ್ದಾವೆ, ಅದೆಲ್ಲ ಸೇರಿಕೊಂಡು ಅದನ್ನು ಕೂಡ ಒಂದು ಟೆಂಟೇಟಿವ್ ಲಿಸ್ಟಲ್ಲಿ ಸೇರ್ಪಡೆ ಮಾಡಲಾಗಿದೆ. ಇನ್ನೊಂದು ವಿಶೇಷ ಅಂದರೆ, ಈಗ ಆಲ್ರೆಡಿ ಪಟ್ಟದಕಲ್ಲಿದೆ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಟೆಂಪಲ್ ಕಲ್ಚರ್ನ ಎವಲ್ಯೂಷನ್ ಹೇಗೆ ಉಗಮವಾಯಿತು ಅನ್ನೋ ರಿಲೇಟೆಡ್ ಆಗಿ ಅದನ್ನು ಒಂದು ಗ್ರೂಪ್ ಮಾಡಿಕೊಳ್ಳಲಾಗಿದೆ. ಇದಿಷ್ಟು ಈ 2015ಕ್ಕೂ ಹಿಂದೆ ಸೇರ್ಪಡೆ ಆಗಿದ್ದು ಟೆಂಟೇಟಿವ್ ಲಿಸ್ಟಲ್ಲಿ. ಈ ವರ್ಷ ಹೊಸ ಸೇರ್ಪಡೆ ಆಗಿರೋದು ಹಿರೇಬೆನ್ಕಲ್. ಇಲ್ಲಿ ಮಹಾಶಿಲಾಯುಗದ ಒಂದು ಮಾನ್ಯುಮೆಂಟ್ಸ್ಗಳೇನಿದೆ ಅದೆಲ್ಲವೂ ಕೂಡ ಟೆಂಟೇಟಿವ್ ಲಿಸ್ಟಿಗೆ ಬಂದಿದೆ. ಅಲ್ಲಿಗೆ ಕರ್ನಾಟಕದಲ್ಲಿ 3 ಪರ್ಮನೆಂಟ್ ಲಿಸ್ಟಲ್ಲೂ 5 ಟೆಂಟೇಟಿವ್ ಲಿಸ್ಟಲ್ಲೂ ಯುನೆಸ್ಕೋ ಹೆರಿಟೇಜ್ ಸೈಟಿಗೆ ಸೇರ್ಪಡೆ ಆದಂಥವು ಮತ್ತು ಆಗ್ತಾ ಇರೋಂಥದ್ದು ಪ್ರೋಸೆಸ್ ನಡೀತಾ ಇದೆ. ಇದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು. ನೆಕ್ಸ್ಟ್ ಬರೋಣ, ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್. ಇದೊಂದು ಪ್ರಾಜೆಕ್ಟು, ಸಿ ಬಿ ಐ ಸಿ ಪ್ರಾಜೆಕ್ಟ್ ಅಂತ ಕರಿತೀವಿ. ಇದು ಏನು ಅಂದರೆ, ಈ ಭಾಗದಲ್ಲಿ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ನು, ಪವರ್ ಫೆಸಿಲಿಟಿ ಎಲ್ಲ ಅದ್ಭುತವಾಗಿ ಕೊಡಬೇಕಂದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಯೋಜನೆ. ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅನ್ನೋದು ಒಂದು ಅನುಮೋದನೆ ಕೊಟ್ಟಿದೆ. ಕೃಷ್ಣಪಟ್ಟಣಂ ಇನ್ ಆಂಧ್ರ ಪ್ರದೇಶ್ ಟು ತುಮಕೂರು ಇಂಡಸ್ಟ್ರಿಯಲ್ ಏರಿಯಾ. ಈಗ ಬೆಂಗಳೂರು ತುಂಬ ಮಹಾನಗರ ಬೆಳ್ಕೊಂಡು ಟ್ರಾಫಿಕ್ ಜಾಮ್ ಅದು ಇದು ಸಮಸ್ಯೆ ಆಗ್ತಾರಿಂದ ಬೆಂಗಳೂರು ನಿಯರ್ ಬೈ ಏರಿಯಾಗಳ ಡೆವಲಪ್ ಮಾಡುವಂಥ ಪ್ರಾಜೆಕ್ಟ್ ನಡೀತಾ ಇದೆ. ಅದರಲ್ಲಿ ತುಮಕೂರು ಇಂಡಸ್ಟ್ರಿಯಲ್ ಏರಿಯಾ ತುಂಬ ಅದ್ಭುತವಾಗಿ ಬೆಳೀತಾ ಇದೆ.
ಆ ತುಮಕೂರು ಇಂಡಸ್ಟ್ರಿಯಲ್ ಏರಿಯಾ ಕೃಷ್ಣಪಟ್ಟಣಂ ಆಂಧ್ರ ಪ್ರದೇಶದ ಇಂಡಸ್ಟ್ರಿಯಲ್ ಏರಿಯಾವನ್ನು ಲಿಂಕ್ ಮಾಡುವಂಥ CBIA ಪ್ರಾಜೆಕ್ಟ್ಗೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ನವರು ಅಪ್ರೂವಲ್ ಕೊಟ್ಟಿದ್ದಾರೆ. ಹಾಗೆ CBIA ಪ್ರಾಜೆಕ್ಟ್ ಎಲ್ಲಿಂದೆಲ್ಲಿ ಲಿಂಕ್ ಮಾಡುತ್ತೆ ಅದು ಇದು ಏನಾದ್ರು ಕೇಳಿದರೆ ಈ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ ಪ್ರಾಜೆಕ್ಟ್ ರೀಹ್ಯಾಬ್, REHAB. ಏನು ರೀಹ್ಯಾಬಲ್ಲಿ ಏನು ಮಾಡಲಾಗುತ್ತೆ ಅಂತ ಅಂದರೆ ಮಾನವ ಮತ್ತು ಆನೆಗಳ ಸಂಘರ್ಷವನ್ನು ಕಡಿಮೆ ಮಾಡೋದು, ಹ್ಯೂಮನ್ ಆ್ಯಂಡ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ಸ್ ಅಂತ ಕರಿತೀವಿ. ಈಗೇನಾಯಿತು, ಮನುಷ್ಯರು ಕಾಡುಗಳನ್ನು ಕಡಿದು ತಮ್ಮ ಜಮೀನು ವಿಸ್ತರಣೆ ಮಾಡ್ತಾ ಮಾಡ್ತಾ ಕಾಡಿಗೆ ಹೋದರು. ಕಾಡಿನಲ್ಲಿ ತಮ್ಮ ಸ್ಥಳ ಇಲ್ಲದೆ ಇದ್ದಾಗ ಆ ಕಾಡು ಪ್ರಾಣಿಗಳೇನು ಮಾಡ್ತಾವೆ, ನಮ್ಮ ಜಮೀನುಗಳಿಗೆ ಬರ್ತವೆ. ಜಮೀನು ಬೆಳೆ ಹಾಳಾಗತ್ತೆ ಅಂದಾಗ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಇದನ್ನು ಕಡಿಮೆ ಮಾಡೋದಕ್ಕೆ ಪ್ರಾಜೆಕ್ಟ್ ರೀಹ್ಯಾಬ್ ಅನ್ನೋದು ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ನಮಗೆ ನೋಡಿ ಇಂಥವೆಲ್ಲ ಅನಿಸ್ದಾಗ ರಿಹ್ಯಾಬಿಟೇಷನ್ನು ಕಾಡು ಮತ್ತು ಅಗ್ರಿಕಲ್ಚರೆಲ್ಲ ಲಿಂಕ್ ಮಾಡಿದಾಗ ಏನೋ ಕೃಷಿ ಸಚಿವಾಲಯ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೀಗನ್ಸುತ್ತೆ. ನೋ, ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾಯಿದ್ದಾರೆ ಈ ಪ್ರೋಗ್ರಾಮನ್ನು. ಬಿ ಫೆನ್ಸಸ್ ಅಂತ. ಬಿ ಫೆನ್ಸಸ್ ಅಂದರೆ ಜೇನು ಹುಳುಗಳ ಬೇಲಿ ಮಾಡುವಂಥದ್ದು ಒಂದು ಪ್ರೋಗ್ರಾಮ್. ಏನು ಜೇನು ಹುಳುಗಳ ಬೇಲಿ? ನಿಮ್ಮ ಜಮೀನುಗಳಿಗೆ ಬೇಲಿ ಮಾಡ್ತಿರಲ್ಲ, ಬೇಲಿನಲ್ಲಿ ಜೇನು ಹುಳುಗಳನ್ನು ಗೂಡನ್ನು ಬೆಳೆಸೋದು. ಜೇನು ಹುಳುಗಳಿತ್ತು ಅಂದರೆ ಎಲಿಫೆಂಟ್ಗಳಲ್ಲಿ ಅಟ್ಯಾಕ್ ಮಾಡೋದು ಕಡಿಮೆ ಆಗುತ್ತೆ. ಯಾಕೆ? ಜೇನು ಹುಳುಗಳು ಕಚ್ಚುವ ಭಯ ಎಲಿಫೆಂಟ್ಗಳಿಗಿರುತ್ತೆ. ಆವಾಗ ನಿಮ್ಮ ಕೃಷಿ ಬೆಳೆಗಳು ಸಂರಕ್ಷಣೆ ಆಯಿತು, ಆನೆಗಳು ಒಳಗೆ ಬರಲಿಲ್ಲ. ನೀವು ಆನೆಗೆ ಹೊಡೆಯೋದು ತಪ್ಪಿತು, ಆನೆ ನಿಮ್ಮ ಬೆಳೆಗಳನ್ನ ನಾಶ ಮಾಡೋದು ತಪ್ಪಿತು. ಈ ಥರ ಪ್ರಾಜೆಕ್ಟ್ ರೀಹ್ಯಾಬ್ ಅನ್ನೋದನ್ನು ಒಂದು ಯೋಜನೆ ಮಾಡಿಕೊಂಡು KVICನವರು ಜಾರಿಗೆ ತರ್ತಾ ಇದ್ದಾರೆ. ಇಲ್ಲಿ ವಿಶೇಷ ಅಂದರೆ ಕರ್ನಾಟಕದ ಚೇಳೂರು, ಕೊಡಗು ಜಿಲ್ಲೆಯ ಚೇಳೂರು ಎಂಬ ಊರಿನಲ್ಲಿ ಪೈಲಟ್ ಪ್ರಾಜೆಕ್ಟ್ ಇದು ಜಾರಿ ಆಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಇದು ವಿಸ್ತರಿಸಬೇಕು ಅಂತ ಪ್ರಾಜೆಕ್ಟ್. ಬೇರೆ ಬೇರೆ ರಾಜ್ಯಗಳು ಅಂದರೆ ನಮ್ಮ ರಾಜ್ಯ ಹೊರತುಪಡಿಸಿ ಬೇರೆ ಬೇರೆ ಸ್ಟೇಟಲ್ಲಿ ಕೂಡ, ಅಂದರೆ ಎಲ್ಲೆಲ್ಲಿ ಆನೆಗಳ ಹಾವಳಿ ಇದೆ ಅಲ್ಲೆಲ್ಲ ಮಾಡಬೇಕು ಅಂತ. ನೆಕ್ಸ್ಟ್ ದೇವರ ಕಾಡು ಅನ್ನೋ ಕಾನ್ಸೆಪ್ಟ್ ಗೊತ್ತಿರಬೇಕು. ರೀಸೆಂಟಾಗಿ ಒಂದು ಆನೆ ದಾಳಿಗೆ ಒಂದು ಮಗು ಸತ್ತೋಗುತ್ತೆ ಕೊಡಗು ಜಿಲ್ಲೆಯಲ್ಲಿ. ಆ ಸತ್ತೋದ ಪ್ರದೇಶ ಯಾವುದಾಗಿತ್ತು ಅಂದರೆ ದೇವರ ಕಾಡು ಆಗಿತ್ತು. ಏನಿದು ದೇವರ ಕಾಡು ಪ್ರದೇಶ ಅಂತ ಅಂದರೆ ಕಾಡುಗಳನ್ನು ಬೆಳೆಸಿಬಿಟ್ಬಿಟ್ಟಿರ್ತೀವಿ, ಅದು ದೇವರ ಕಾಡು ಅನ್ನೋ ಝೋನ್ ಅನ್ನೋ ಕಾರಣಕ್ಕೆ ಅಲ್ಲಿಂದ ಒಂದು ಎಲೆಯನ್ನು ಕೂಡ ತೆಗೆದುಕೊಳ್ಳಲ್ಲ, ಒಂದು ಕಟ್ಟಿಗೆನೂ ಕೂಡ ತಗೊಳ್ಳಲ್ಲ, ಅದರೊಳಗೆ ಎಂಟ್ರಿನೇ ಆಗಲ್ಲ. ಆ ರೀತಿಯಾಗಿ ದೈವಕ್ಕೆ ಮೀಸಲಾದಂಥ ಪ್ರದೇಶವಾಗಿ ಅದನ್ನು ಬಿಟ್ಬಿಟ್ಟಿರ್ತೀವಿ. ಈ ಪ್ರದೇಶ ಡೆನ್ಸ್ ಫಾರೆಸ್ಟ್ ಆಗಿ ಕಾಡನ್ನು ಉಳಿಸುವ ಪ್ರಯತ್ನವಾಗಿ ನಮ್ಮ ಪೂರ್ವಜರು ಹಿಂದಿಂದ ಮಾಡ್ಕೊಂಬಂದಿದ್ದಾರೆ. ಅದರ ರಿಲೇಟೆಡ್ ಆಗಿ ಯಾಕೆ ಪ್ರಶ್ನೆ ಬರ್ಬೋದು ಅಂತ ಅಂದರೆ ಸ್ಯಾಕ್ರೆಡ್ ಗ್ರೂವ್ಸ್ ಅಂತ ಇದೊಂದು ಕಾನ್ಸೆಪ್ಟು. ಪರಿಸರ ಮತ್ತು ಎನ್ವೈರ್ಮೆಂಟ್ ಸೊಲ್ಯೂಷನ್ಗಳಲ್ಲಿ ಇದು ಪೂರ್ವಜರ ಒಂದು ಕೊಡುಗೆ. ಕೆಲವು ಕಡೆ ಚೌಡಿ ಕಾಡು ಆ ಥರದ ಬೇರೆ ಬೇರೆ ವಿದ್ಯಮಾನಗಳಿದೆ. ಕರ್ನಾಟಕದಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ದೇವರ ಕಾಡು ತುಂಬ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಾವು ದೇವರ ಕಾಡುಗಳನ್ನು ನೋಡ್ಬೋದು. ನೆಕ್ಸ್ಟ್ ಬರೋಣ ರೆಡ್ ಏರ್ಡ್ ಸ್ಲೈಡರ್ ಟರ್ಟಲ್ ಅಂತ. ರೆಡ್ ಏರ್ಡ್ ಅಂದರೆ ಕೆಂಪು ಕಿವಿಗಳ ರೂಪದಲ್ಲಿ ಇರುತ್ತೆ, ಅದಕ್ಕೆ ಒಂದು ರೆಡ್ ಮಾರ್ಕು. ಆಮೆ ಇದು ಲೀಗಲಿ ಟ್ರೇಡ್, ಅಂದರೆ ಇಲ್ಲೀಗಲ್ ಟ್ರೇಡ್ ಅಲ್ಲ, ಲೀಗಲ್ಲಾಗಿ ನೀವು ಕೊಂಡ್ಕೊಂಬರ್ಬೋದು, ಮನೇಲಿ ಸಾಕ್ಬೋದು. ಇದೊಂದು ಪೆಟ್ ಅನಿಮಲ್. ಇದು ಅಮೇರಿಕಾ ಮತ್ತು ಮೆಕ್ಸಿಕೋ, ನಾರ್ತ್ ಮೆಕ್ಸಿಕೋ ಮೂಲದ್ದಾದ ಒಂದು ಜೀವಿಯಾಗಿತ್ತು. ಇದು ಏನಕ್ಕೆ ವಿಶೇಷ ಅಂತಂದರೆ ಕರ್ನಾಟಕದಲ್ಲೂ ಕೂಡ ಇದು ತುಂಬ ಪರಿಸರ ವಿನಾಶಕ್ಕೆ ಕಾರಣ ಆಗ್ತಾಯಿದೆ ಅಂತ. ಟರ್ಟಲ್ಗೂ ಪರಿಸರ ವಿನಾಶಕ್ಕೂ ಏನು ಕಾರಣ ಅಂತಂದರೆ ಇದು ಫಾಸ್ಟ್ ಗ್ರೋವಿಂಗ್. ಎಷ್ಟು ಫಾಸ್ಟ್ ಗ್ರೋ ಆಗುತ್ತೆ ಅಂತಂದರೆ ತನ್ನ ಸುತ್ತಮುತ್ತ ಇರುವಂಥ ನೇಟಿವ್ ಸ್ಪೀಸೀಸ್ಗಳನ್ನೆಲ್ಲ ತಾನೇ ತಿಂದಾಕ್ಬಿಡತ್ತೆ. ತಾನೇ ತಿನ್ನೋದ್ರಿಂದಾಗಿ ಬೇರೆ ಪ್ರಾಣಿಗಳಿಗೆ ತಿನ್ನೋದಕ್ಕೆ ಆಹಾರ ಇಲ್ದಂಗಾಗಿ ಅವು ಸಾವನ್ನಪ್ಪುತ್ತವೆ. ಈ ಪರಿಸ್ಥಿತಿ ಬೇರೆ ಬೇರೆ ಕಡೆ ಆಗಿದೆ. ಹಾಗಾಗಿ ಇದರ ಗ್ರೋತನ್ನು ನಾವು ಸ್ವಲ್ಪ ಅಪಾಯಕಾರಿ ಅಂತ ಪರಿಗಣಿಸಿದ್ದೀವಿ. ಕರ್ನಾಟಕ, ಗುಜರಾತು ಇಲ್ಲೆಲ್ಲ 33 ನ್ಯಾಚುರಲ್ ವಾಟರ್ ಬಾಡಿಗಳಿಗೂ ಇದು ಪ್ರವೇಶ ಆಗಿದೆ. ಏನು ಮನೆಗಂತ ತಂದರೆ ಅದಕ್ಕೆ ಮರಿ ಆಯಿತು, ಆ ಮರಿಗಳು ತಪ್ಪಿಸ್ಕೊಂಡೋದು ಬೇರೆ ಬೇರೆ ನೀರಲ್ಲಿ ಸೇರಿಕೊಂಡ್ವು, ಅವು ವಂಶವೃದ್ಧಿ ಆಯಿತು. ಹೀಗೆ ಕರ್ನಾಟಕ, ಗುಜರಾತ್ನಲ್ಲಿ ಇದು ಅಪಾಯಕಾರಿ ಮಟ್ಟಕ್ಕೆ ಏರ್ತಾ ಇದೆ. ಇಲ್ಲಿ ಓಕೆ, ಬ್ರಹ್ಮಪುತ್ರ ಎಕೋ ಬೇಸಿನ್ಗೆ ಏನಾದರೂ ಇವು ಎಂಟ್ರಿ ಕೊಟ್ಟರೆ ಅಲ್ಲಿ ದೇಶದ ಪ್ರಮುಖವಾದ 72% ನಮ್ಮದು ಏನು ಆಮೆಗಳ ತಳಿ ಅಲ್ಲಿ ಕಂಡುಬರುತ್ತೆ. ಅಲ್ಲಿ ಆ ಆಮೆಗಳು, ಮೂಲ ಆಮೆಗಳಿಗೆ ಅಪಾಯ ಸಂಭವಿಸ್ಬೋದು ಅನ್ನೋದು ನಾವು ಗುರುತಿಸ್ತೀವಿ. ಈ ಆಮೆಗಳ ಸಾಗಾಣಿಕೆ ಗೊತ್ತಿರುತ್ತೆ ನಿಮಗೆ. ಮನೆಗಳಲ್ಲಿ ಈ ವಾಸ್ತು ಗೀಸ್ತುನಲ್ಲಿ ಆಮೆ ಇರಬೇಕು, ಈ ಮೂಲೆಯಲ್ಲಿ ಆಮೆ ಇರಬೇಕು ಅಂತೆಲ್ಲ ಇರುತ್ತಲ್ಲ, ಹಂಗಾಗಿ ಜನ ಸಾಕ್ತಾ ಇದ್ದಾರೆ ಇದನ್ನು. ಇದು ಲೀಗಲಿ ಟ್ರೇಡೆಡ್, ಇಲ್ಲಿಗಲ್ ಅಲ್ಲ, ಇದು ನ್ಯಾಯಬದ್ಧವಾಗಿ ವ್ಯಾಪಾರ ಮಾಡೋ ಮೂಲಕ ಇದನ್ನು ಕೊಂಡ್ಕೋಬೋದಾಗಿದೆ. ಇದು ಒಂದು ಹೊಸ ವಿದ್ಯಮಾನ ನಮ್ಮ ಕರ್ನಾಟಕ ರಿಲೇಟೆಡ್ ಆಗಿ. ನೆಕ್ಸ್ಟ್ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ 2.0. ಇಂಡಿಯಾ ಇನ್ನೋವೇಷನ್ ರಿಪೋರ್ಟ್ ಅನ್ನೋದು ನೀತಿ ಆಯೋಗ ಬಿಡುಗಡೆ ಮಾಡುತ್ತೆ. ಏನು ನಾವೀನ್ಯತೆ, ಹೊಸತನಕ್ಕೆ ಅವಕಾಶ ಕೊಡ್ತವೆ ಯಾವ ರಾಜ್ಯಗಳಲ್ಲಿ, ಹೊಸ ಹೊಸ ಇಂಡಸ್ಟ್ರಿ ಲೋಗೋಗಳು ರಿಜಿಸ್ಟರ್ ಆಗ್ತವೆ, ಇಂಡಸ್ಟ್ರಿಗಳು ರಿಜಿಸ್ಟರ್ ಆಗ್ತವೆ, ಹೊಸ ಹೊಸ ಉದ್ಯಮಗಳು ಹುಟ್ಕೋತಾ ಇದ್ದಾವೆ. ಅದ್ರ ರಿಲೇಟೆಡ್ ಆಗಿ ಈ ಇಂಡೆಕ್ಸನ್ನು ಕೊಡಲಾಗುತ್ತೆ. ಈ ಇಂಡೆಕ್ಸಲ್ಲಿ ಟೋಟಲಿ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಒಳಗೊಂಡಾಗ
ಡೆಲ್ಲಿ ಈಸ್ ದ ಹೈಯೆಸ್ಟ್, ಟಾಪಲ್ಲಿದೆ ಇಂಡೆಕ್ಸಲ್ಲಿ 44.6 ಪಾಯಿಂಟೊಂದಿಗೆ. ರಾಜ್ಯಗಳನ್ನೇ ಕನ್ಸಿಡರ್ ಮಾಡಿದ್ರೆ ಕೇಂದ್ರಾಡಳಿತ ಬಿಟ್ಟಾಗ ಟಾಪಲ್ಲಿರೋದು ಕರ್ನಾಟಕ. ಇದು ಹೋದ ವರ್ಷ ಫಸ್ಟ್ 1.0 ರಿಪೋರ್ಟಲ್ಲೂ ಟಾಪಲ್ಲಿದ್ವಿ, ಇನ್ನೋವೇಷನಲ್ಲಿ ಈಗಲೂ ಟಾಪಲ್ಲಿದ್ದೀವಿ. ಸ್ಪೆಷಲಿ ಬೆಂಗಳೂರು ಏನು ರೀಸನ್ ಇದೆ, ಇಂಡಸ್ಟ್ರಿಯಲ್ ಝೋನ್, ಆ ಝೋನಲ್ಲಿ ಹೆಚ್ಚು ಇನ್ನೋವೇಷನ್, ಹೆಚ್ಚು ಅವಕಾಶಗಳು ಸಿಗ್ತಾ ಇರೋದ್ರಿಂದ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸಲ್ಲಿ ನಾವು ಪ್ರತಿ ವರ್ಷ 2 ವರ್ಷದಿಂದ ಮೊದಲನೇ ಸ್ಥಾನದಲ್ಲಿದ್ದೀವಿ. ಬೇರೆ ಬೇರೆ ರಾಜ್ಯಗಳು ಕೂಡ ಇದರಲ್ಲಿ ಪ್ರಮುಖ ಸ್ಥಾನ ಪಡ್ಕೋಬೇಕು. ಹೀಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫ್ರಮ್ ಜೂನ್ ಟು ಅಕ್ಟೋಬರ್ವರೆಗಿಂದು ಇದು ಯಾವುದಾದ್ರೂ ಪರೀಕ್ಷೆಗಳಿಗೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಆಶಯ ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.